ಸಂಸತ್ತಿನ ಉಭಯ ಸದನಗಳ ಅಧಿವೇಶನ ಶುರುವಾಗಿ ಈಗಾಗಲೇ ಒಂದು ವಾರಕ್ಕಿಂತ ಹೆಚ್ಚಾಗಿದೆ. ಹೆಚ್ಚು ಅವಧಿ ಸವೆದಿದೆ. ಎರಡೂ ಸದನಗಳಲ್ಲೂ ಕೂಡ ಪದೇ ಪದೇ ಲೋಕಸಭಾ ಚುನಾವಣೆಯ ಕಾವಿನ ಇನ್ನು ಆವತ್ತಿನ ಕಿಚ್ಚು, ಪರಸ್ಪರ ಸಂಘರ್ಷದ ಕಿಚ್ಚು ಆರದಂತೆ ಕಾಣ್ತಾ ಇಲ್ಲ. ಕೇವಲ ರಾಜಕೀಯ ವಿವಾದಾತ್ಮಕ ವಿಚಾರಗಳೇ ಮುಂಚೂಣಿಗೆ ಬಂದ್ಬಿಟ್ಟು ಜನಸಾಮಾನ್ಯರ ಮೂಲಭೂತ ಅಗತ್ಯಗಳ ಬಗ್ಗೆ ಹೊಸ ಬೆಳಕು ಚೆಲ್ಲುವಂತಹ ಒಂದೇ ಒಂದು ಸೊಗಸಾದ ಭಾಷಣವನ್ನು ಕೇಳಲ್ಲ, ಒಂದೇ ಒಂದು ಅತ್ಯುತ್ತಮವಾದ ಸಂವಾದವನ್ನ ಇದುವರೆಗೂ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜನಸಾಮಾನ್ಯರು ನಮ್ಮ ಸರ್ಕಾರಗಳಿಂದ ನಿರೀಕ್ಷೋ ಕನಿಷ್ಠ ಅಗತ್ಯಗಳು ಅಂತಂದ್ರೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ. ಈ ನಾಲ್ಕು ಸಾರ್ವಜನಿಕ ಸೇವೆಗಳ ಪೈಕಿ ಎರಡು ಅತಿ ಮುಖ್ಯವಾದ ನಾಗರಿಕ ಸೇವೆಗಳು ಅಂತಂದ್ರೆ ಶಿಕ್ಷಣ ಮತ್ತು ಆರೋಗ್ಯ. ಯಾವುದಾದ್ರೂ ಎರಡು ಕ್ಷೇತ್ರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೋಆಪರೇಟಿವ್ ಫೆಡರಲಿಸಂ, ಪ್ರಧಾನಮಂತ್ರಿಯವರು ಪದೇ ಪದೇ ಪ್ರಸ್ತಾಪಿಸ್ತಾ ಇರೋ ಕೋಆಪರೇಟಿವ್ ಫೆಡರಲಿಸಂ, ಸಹಕಾರಿ ಸಂಘ ರಾಜ್ಯ ತತ್ವ, ಈ ಒಂದು ಆದರ್ಶ ಅಗತ್ಯ ಇದ್ರೆ ಅದು ಶಿಕ್ಷಣ ಮತ್ತು ಆರೋಗ್ಯ. ಅಂದ್ರೆ ಇವೆರಡೂ ಕ್ಷೇತ್ರಗಳಲ್ಲಿ ಕೇಂದ್ರ ಸರ್ಕಾರ ಹಾಗೂ ವಿವಿಧ ರಾಜ್ಯ ಸರ್ಕಾರಗಳ ಸಹಭಾಗಿತ್ವ ಅತ್ಯಂತ ಸ್ನೇಹಿತವಾಗಿ ಮತ್ತು ಸೌಹಾರ್ದಯುತವಾಗಿ ಇರಬೇಕೇ ಹೊರತು ಅವೆರಡರ ನಡುವೆ ಮತ್ತೆ ಮತ್ತೆ ಪರಸ್ಪರ ರಾಜಕೀಯ ವೈರುಧ್ಯ ಮತ್ತು ಸಂಘರ್ಷಗಳು ಅಡ್ಡಿ ಬರಲೇ ಕೂಡುದು. ನಮಗೆಲ್ಲ 2020ರಿಂದ 2022 ಡಿಸೆಂಬರ್ ವರೆಗಿನ ಕೋವಿಡ್ ಸಾಂಕ್ರಾಮಿಕ ಇಡೀ ಜಗತ್ತಿಗೆ ಬಂದಪ್ಪಡಿಸಿದಾಗ ಜನಸಾಮಾನ್ಯರೆಲ್ಲರೂ ಪಟ್ಟ ಪಡುಪಾಟಲು ಎಂಥದ್ದು ಅಂತ ನಾವು ಮರಳೇ ಕೂಡುದು. ಆ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಸಾರ್ವಜನಿಕ ಆರೋಗ್ಯ ಸೇವೆಯ ಬಗ್ಗೆ ಒಂಥರ ಆ ಸಾಂಕ್ರಾಮಿಕವೇ ನಮಗೆಲ್ಲ ಬಡಿದೆಬ್ಬಿಸ್ಬಿಡ್ತು. ಕರೋನಾ ಕಾರಣದಿಂದಾಗಿ ಅನೇಕ ವರ್ಷಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ವೈದ್ಯರುಗಳ ಸೇವೆ ಮುಂಚೂಣಿಗೆ ಬಂತು. ಕನಿಷ್ಠ ಪಕ್ಷ ಒಂದು RT-PCR ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಅವರೆಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಆ ಸಾಂಕ್ರಾಮಿಕದ ತಾಪ ಕಮ್ಮಿ ಆಗ್ತಾ ಬಂದ ಹಾಗೆನೆ ಕೋವಿಡ್ ವ್ಯಾಕ್ಸಿನ್ ಪಡಿಲಿಕ್ಕೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳ ಇದಕ್ಕೆ ಸಾಲುಗಟ್ಟನೆ ನಿಂತರು. ಇದರ ತಾತ್ಪರ್ಯ ಏನು ಅಂತಂದ್ರೆ 1991ರಿಂದ ಜಾಗತೀಕರಣದ ಆಗಮನವಾದಾಗಿನಿಂದ ಸರ್ಕಾರಿ ಆಸ್ಪತ್ರೆಗಳು ಕ್ರಮೇಣ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗದ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಬಂದ್ವು. ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಯಾರು ಅಂತಂದ್ರೆ ಬಡವರು, ಅನಾಥರು ಮತ್ತು ನಿರ್ಗತಿಕರು ಮಾತ್ರ. ಮಧ್ಯಮ ವರ್ಗಗಳು ಮತ್ತು ಮೇಲ್ವರ್ಗದವರೆಲ್ಲ ಇವತ್ತು ತಮ್ಮ ಖಾಸಗಿ ವೈದ್ಯಕೀಯ ವಿಮೆ ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಪ್ರೀಮಿಯಂ ಕಟ್ಬಿಟ್ಟು ಅವರೆಲ್ಲ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳ ಒಂದು ಪಂಚತಾರಾ ಸೇವೆಯನ್ನ ಪಡೆಯೋದ್ರಲ್ಲೇ ತೃಪ್ತರಾಗಿಬಿಟ್ಟಿದ್ದಾರೆ. ಹೀಗಾಗಿ ಅದಷ್ಟೇ ಅಲ್ಲ, ಸ್ವತಃ ಸರ್ಕಾರ ನಡೆಸುವ ಮಂತ್ರಿಗಳು, ಶಾಸಕರು, ಸಂಸದರುಗಳು ಕೂಡ ಅವ್ರು ಯಾರು ತಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಅನಾರೋಗ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳನ್ನ ನಂಬುತ್ತಾ ಇಲ್ಲ. ಅವುಗಳ ಸೇವೆ ಪಡೆಯಲಿಕ್ಕೆ ಉತ್ಸುಕರಾಗ್ತಾ ಇಲ್ಲ. ಅವರೆಲ್ಲರಿಗೂ ಕೂಡ ಕಾರ್ಪೊರೇಟ್ ಖಾಸಗಿ ಆಸ್ಪತ್ರೆಗಳ ಸೇವೆ ಮತ್ತು ಅದರಿಂದ ಅಲ್ಲಿ ಆಗೋ ವೆಚ್ಚದ ಮರುಪಾವತಿ ವ್ಯವಸ್ಥೆನ ಅವರಷ್ಟಕ್ಕವರೇ ಸರ್ಕಾರದ ವತಿಯಿಂದ ಮಾಡ್ಕೊಂಡು ಬಿಟ್ಟಿದ್ರಿಂದ ಅವರೆಲ್ಲರ ಆರೋಗ್ಯ ರಕ್ಷಣೆಯ ಭಾರ ಕೂಡ ಸರ್ಕಾರಿ ಖಜಾನೆಗಳ ಮೇಲೆ ಬೀಳ್ತಾ ಇದೆ. ಇನ್ನು ಕೇವಲ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು ಮಾತ್ರ ನೆಚ್ಕೊಂಡಿರೋ ಈ ಸರ್ಕಾರಿ ಆಸ್ಪತ್ರೆಗಳ ಗತಿ ಏನು? ಅದು ನಗರ ಪ್ರದೇಶಗಳ ಕೊಳಚೆ ಪ್ರದೇಶ ನಿವಾಸಿಗಳಾಗ್ಲಿ ಅಥವಾ ಗ್ರಾಮೀಣ ಭಾರತದ ಬಡ ಪ್ರಜೆಗಳಾಗ್ಲಿ, ಅವ್ರಿಗೆ ಯಾರಿಗೂ ಕೂಡ ಅತ್ಯಂತ ಗಂಭೀರವಾದ ಕಾಯಿಲೆ ಬಂದಾಗ ಏನ್ ಮಾಡ್ಬೇಕು, ದೇವರೇ ಗತಿ ಅಂತ ತಲೆ ಮೇಲೆ ಕೈ ಹೊತ್ಕೊಳ್ಳುವಂತ ಸ್ಥಿತಿ ಇವತ್ತಿಗೂ ಬದಲಾಗಿಲ್ಲ. ಅದ್ರ ಜೊತೆಗೆ ಶಿಕ್ಷಣ ಕೂಡ ತಮಗೆ ಗೊತ್ತಿದೆ, ಇದೇ ಜಾಗತೀಕರಣದ ಯುಗದಲ್ಲಿ 1996ರಲ್ಲಿ ನಮ್ಮದೇ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದ ಸಂಯುಕ್ತ ರಂಗ ಸರ್ಕಾರದಲ್ಲಿ P. ಚಿದಂಬರಂ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರಲಿಲ್ಲ. ಅವರು ತಮಿಳು ಮಾನಿಲ ಕಾಂಗ್ರೆಸ್ ಅಂತ ಒಂದು ಪ್ರಾದೇಶಿಕ ಪಕ್ಷ ವತಿಯಿಂದ ಗೆದ್ದು ಬಂದ್ಬಿಟ್ಟು ಆ ಮೈತ್ರಿ ಸರ್ಕಾರದಲ್ಲಿ ಆರ್ಥಿಕ ಸಚಿವರಾಗಿದ್ರು. ಅವರು ಆ ವರ್ಷ ಮಂಡಿಸಿದ ಬಜೆಟ್ ಅನ್ನ ರಾಷ್ಟ್ರದ ಆರ್ಥಿಕ ತಜ್ಞರೆಲ್ಲ ಮ್ಯಾಜಿಕ್ ಬಜೆಟ್, ಮಾಂತ್ರಿಕ ಬಜೆಟ್ ಅಂತೆಲ್ಲ ವರ್ಣಿಸಿದ್ರು. ಆ ಬಜೆಟ್ ನಲ್ಲಿ ಅವರು ಉನ್ನತ ಶಿಕ್ಷಣದ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಹೈಯರ್ ಎಜುಕೇಶನ್ ಇಸ್ ಎ ನಾನ್ ಮೆರಿಟ್ ಗುಡ್ ಅನ್ಲೈಕ್ ಡೈರಿ ಮಿಲ್ಕ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಡ್ ಕುಕಿಂಗ್ ಗ್ಯಾಸ್ ಅಂತ. ಅಡಿಗೆ ಅನಿಲ, ಸಾರ್ವಜನಿಕ ಸರ್ಕಾರಿ ಬಸ್ಸು ಮತ್ತು ಸರ್ಕಾರಿ ಹಾಲಿನ ಡೈರಿ ತರ ಉನ್ನತ ಶಿಕ್ಷಣ ಅನ್ನೋದು ಆದ್ಯತಾ ಕ್ಷೇತ್ರ ಅಲ್ವೇ ಅಲ್ಲ ಅನ್ನೋದು ಘೋಷಣೆನ ಮಾಡ್ಬಿಟ್ರು. ಅದ್ರ ಪರಿಣಾಮ ಏನಾಯ್ತು ಗೊತ್ತೇ? ಅಂದ್ರೆ ಉನ್ನತ ಶಿಕ್ಷಣ ಅಂದ್ರೆ ಇನ್ನು ಮುಂದೆ ಏನೇ ಇದ್ರು ಕೂಡ ಖಾಸಗಿಯವರ ಸ್ವತ್ತು
ಸರ್ಕಾರದ ಜವಾಬ್ದಾರಿ ಕಡಿಮೆ ಆಗ್ತಾ ಹೋಗ್ಬೇಕು, ದಿನೇ ದಿನೇ ಖಾಸಗಿ ಸಂಸ್ಥೆಗಳೇ ಉನ್ನತ ಶಿಕ್ಷಣ ಜವಾಬ್ದಾರಿನ ಹಂಚ್ಕೊಳ್ತಾ ಹೋಗ್ಬೇಕು ಅನ್ನೋ ಒಂದು ಘೋಷಣೆಯನ್ನ ಮಾಡ್ಬಿಟ್ರು. ಇದನ್ನ ಮಾಂತ್ರಿಕ ಬಜೆಟ್ ಅಂತ ಕರೆದ್ರು. ಅದಾದ ನಂತರ ಅಸ್ತಿತ್ವಕ್ಕೆ ಬಂದ ವಾಜಪೇಯಿ ನೇತೃತ್ವದ NDA ಸರ್ಕಾರದಲ್ಲೂ ಅಷ್ಟೇನೆ ಉನ್ನತ ಶಿಕ್ಷಣದಲ್ಲಿ ಆರ್ಥಿಕ ಸುಧಾರಣೆಗಳು ತರೋ ದೃಷ್ಟಿಯಿಂದ ಒಂದು ತಜ್ಞರ ಸಮಿತಿಯನ್ನು ರಚಿಸಲಾಯಿತು. ಆ ಸಮಿತಿಯ ಮುಖ್ಯಸ್ಥರು ವಿಪರ್ಯಾಸ ಅಂತಂದ್ರೆ ಇನ್ಯಾರೂ ಅಲ್ಲ, ಮುಖೇಶ್ ಅಂಬಾನಿ ಮತ್ತು ಕುಮಾರ ಮಂಗಲಂ ಬಿರ್ಲಾ. ಕಾರ್ಪೊರೇಟ್ ಜಗತ್ತಿನ ಇಬ್ಬರು ದಿಗ್ಗಜರುಗಳೇ ಅಧ್ಯಕ್ಷತೆ ವಹಿಸಿದ್ದ ಈ ಸಮಿತಿ ಕೂಡ ಉನ್ನತ ಶಿಕ್ಷಣದಲ್ಲಿ ಖಾಸಗೀಕರಣವನ್ನ ಹೆಚ್ಚಳ ಮಾಡ್ತಾ ಹೋಗಬೇಕು, ಸ್ವಾಯತ್ತ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಹೆಚ್ಚೆಚ್ಚು ಉತ್ತೇಜನ ಕೊಡಬೇಕು ಅನ್ನೋ ಒಂದು ಸಿದ್ಧಾಂತವನ್ನ ಮಂಡಿಸಿದವು. ವಾಜಪೇಯಿ ಅವರ ಸರ್ಕಾರ ಮಾತ್ರವಲ್ಲ, 10 ವರ್ಷಗಳ ಅಧಿಕಾರದಲ್ಲಿದ್ದ UPA ಸರ್ಕಾರ ಕೂಡ ಅದೇ ವ್ಯವಸ್ಥೆಯನ್ನ ಮುಂದುವರಿಸ್ತಾ ಬಂದಿದ್ರಿಂದಾಗಿ ಇವತ್ತು ಗಲ್ಲಿಗಲ್ಲಿಗಳೊಂದು ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು, ಹೈಸ್ಕೂಲ್ಗಳೆಲ್ಲ ಇರಬಹುದು, ಆದ್ರೆ ಖಾಸಗಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂದ್ಬಿಟ್ಟಿದೆ. ಇವತ್ತು ಉನ್ನತ ಶಿಕ್ಷಣವನ್ನ ನಿಯಂತ್ರಿಸ್ತಾ ಇರೋದು ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲ. ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಪೂರ್ಣಾವಧಿ ಅಂದ್ರೆ ಶಾಶ್ವತ ಉದ್ಯೋಗದ ಪ್ರಾಧ್ಯಾಪಕರುಗಳ ಕೊರತೆ, ಶಾಶ್ವತ ಉದ್ಯೋಗ ಅವಕಾಶಗಳ ಸಂಶೋಧನಾ ಸಹಾಯಕರ ಕೊರತೆ. ಇವತ್ತು ಎಲ್ಲ ಕಡೆ ಸರ್ಕಾರಿ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಈ ಅತಿಥಿ ಉಪನ್ಯಾಸಕರು ಅನ್ನೋ ಒಂದು ಜೀತದಾಳುಗಳ ಮೂಲಕ, ಶೈಕ್ಷಣಿಕ ಜೀತದಾಳುಗಳ ಮೂಲಕ ಈ ವ್ಯವಸ್ಥೆಯನ್ನ ನಿರ್ವಹಿಸ್ತಾ ಬರ್ಲಾಗ್ತಾ ಇದೆ ಅಂತಂದ್ರೆ ಯಾವ ಮಟ್ಟಿಗೆ ನಾವು ನಮ್ಮ ಸರ್ಕಾರಗಳು ಶಿಕ್ಷಣವನ್ನ ಕ್ರಮೇಣ ಖಾಸಗೀಕರಣಕ್ಕೆ ಒಳಪಡಿಸ್ಬಿಟ್ಟು ತಮ್ಮ ಕೈ ತೊಳ್ಕೊಳ್ಳೋ ಆ ಹಾದಿಗೆ ಬಂದು ನಿಂತಿವೆ ಅಂತಂದ್ಬಿಟ್ಟು. ಒಂದ್ ಕಡೆ ಆರೋಗ್ಯ ಸೇವೆಯ ಖಾಸಗೀಕರಣ, ಆರೋಗ್ಯ ಅಂತಂದ್ರೇನೆ ಖಾಸಗಿ ಕಾರ್ಪೊರೇಟ್ ವಲಯದ ಪಂಚತಾರಾ ಆಸ್ಪತ್ರೆಗಳು. ಶಿಕ್ಷಣ ಅಂತಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಖಾಸಗಿ ಕಾನ್ವೆಂಟ್ಗಳಿಂದ ಹಿಡಿದು ಖಾಸಗಿ ಹೈಸ್ಕೂಲ್ಗಳು, ಪದವಿ ಪೂರ್ವ ಕಾಲೇಜುಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಸ್ವಾಯತ್ತ ಕಾಲೇಜುಗಳು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು, ಇವುಗಳ ಭರಾಟೆ ತೀವ್ರವಾಗಿ ನಡೆದಿದೆ. ಇದರ ಪರಿಣಾಮವಾಗಿ ಏನಾಗ್ತಾ ಇದೆ, ಬಡವರ ಮಕ್ಕಳ ಶಿಕ್ಷಣ ಗತಿ ಏನು, ಬಡ ಕುಟುಂಬಗಳ ಆರೋಗ್ಯ ರಕ್ಷಣೆಯ ಹೊಣೆ ಯಾರದು, ಈ ಪ್ರಶ್ನೆಗಳನ್ನ ಯಾರು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನಮ್ಮ ಸಂಸದರು, ಶಾಸಕರು ಕೂಡ ಸದನದ ಕಲಾಪವನ್ನ ಇತರ ಆದ್ಯತಾರಹಿತ ಕ್ಷೇತ್ರಗಳಲ್ಲಿ ವ್ಯಯಿಸ್ತಾ ಇದ್ದಾರೆ ಹೊರತು ಕೇವಲ ತಮ್ಮ ರಾಜಕೀಯ ಕೈ ಮೇಲೆ ಆಟದಲ್ಲಿ ಮಾತ್ರ ವ್ಯರ್ಥಗೊಳಿಸ್ತಾ ಇದ್ದಾರೆ ಹೊರತು ಜನಸಾಮಾನ್ಯರ ಮೂಲಭೂತ ಅಗತ್ಯಗಳಲ್ಲಿ ಒಂದಾದ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಅಷ್ಟಾಗಿ ಗಮನ ಹರಿಸ್ತಾ ಇಲ್ಲ. ಇದರ ನಡುವೆ ಆಗಿರೋ ಮತ್ತೊಂದು ಬೆಳವಣಿಗೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಕ್ಷಣವೇ ತಮ್ಮ ಮೊದಲ ಬಜೆಟ್ ನಲ್ಲೇ ಮಾಡಿದ ಘೋಷಣೆ ಏನು ಅಂತಂದ್ರೆ, ನಾವು ನರೇಂದ್ರ ಮೋದಿಯವರು 2020ರಲ್ಲಿ ತಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸ್ತೇವೆ, ನಮ್ಮದೇ ಆದ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ತೇವೆ ಅಂತ ಹೊರಟ್ಬಿಟ್ರು. ಅದಾಗಿ ಇದೇ ವರ್ಷ ಕಳೆದ ವಾರ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಪೂರ್ಣಾವಧಿ ಬಜೆಟ್ ಅನ್ನ ಮಂಡಿಸೋ ಹಿಂದಿನ ದಿನವೇ ಕರ್ನಾಟಕ ಸಚಿವ ಸಂಪುಟದ ತುರ್ತು ಸಭೆ ನಡೆಸಿಬಿಟ್ಟು ಅಲ್ಲಿ 3 ನಿರ್ಣಯಗಳನ್ನ ಪಾಸ್ ಮಾಡಿದ್ರು. ಅದರಲ್ಲಿ ಮೊದಲನೇದೇ, ನಾವು ನೀಟ್ ಪರೀಕ್ಷೆಯನ್ನ ತಿರಸ್ಕರಿಸ್ತೇವೆ, ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸ್ತೇವೆ ಅನ್ನೋ ನಿರ್ಣಯವನ್ನ ಪಾಸ್ ಮಾಡ್ಬಿಟ್ರು. ಅಂದ್ರೆ ವೃತ್ತಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣಕ್ಕೆ ಇದುವರೆಗೂ 2017ರಿಂದ ನಡೆಸಲಾಗ್ತಾ ಬರೋ ಈ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಚಿಂತನೆಯನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು. ಅದಷ್ಟೇ ಅಲ್ಲ, ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಕೂಡ ನಡೆಸ್ಕೊಡುದು ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ರು. ಹೆಜ್ಜೆಗೂ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಈ ರೀತಿ ರಾಜಕೀಯ ಸಂಘರ್ಷಗಳು ಶುರುವಾಗ್ಬಿಟ್ರೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕಿರೋ ಸಾಮೂಹಿಕ ಜವಾಬ್ದಾರಿಯನ್ನ ವಿವಿಧ ರಾಜ್ಯ ಸರ್ಕಾರಗಳು, ಅಂದ್ರೆ ಕಾಂಗ್ರೆಸ್ಸೇತರ ರಾಜ್ಯ ಸರ್ಕಾರಗಳು ಈ ರೀತಿ ಸಂಕುಚಿತ ದೃಷ್ಟಿಕೋನದಿಂದ ಧಿಕ್ಕರಿಸ್ತಾ ಹೋದ್ರೆ ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ಕೂಡ ಹದಗೆಡ್ತಾ ಹೋಗುತ್ತೆ. ಇದರಿಂದ ನಷ್ಟ ಆಗೋದು, ಇದರಿಂದ ತೊಂದರೆಗೀಡಾಗೋರು ಇನ್ಯಾರೂ ಅಲ್ಲ, ಬಡ ಜನರೇ ಕೂಡ. ನರೇಂದ್ರ ಮೋದಿಯವರು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಆರೋಗ್ಯ ವಿಮಾ ಯೋಜನೆ, ಆಯುಷ್ಮಾನ್ ಭಾರತ್ ಅನ್ನೋ ವಿಮಾ ಯೋಜನೆಯನ್ನ ತಂದ್ರು. 5 ಲಕ್ಷ ರೂಪಾಯಿವರೆಗೂ ಬಡವರಿಗೆ ಅಂದ್ರೆ BPL ಕಾರ್ಡ್ದಾರರಿಗೆಲ್ಲ ಒಂದು ವರ್ಷವಿಡೀ ಯಾವುದೇ ಖಾಸಗಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಅನ್ನೋ ವ್ಯವಸ್ಥೆಯನ್ನು ತಂದ್ರು. ಆದ್ರೆ ಇದರ ಅನುಷ್ಠಾನ ಮಾಡಬೇಕಾಗಿರೋರು ರಾಜ್ಯ ಸರ್ಕಾರಗಳು. ಹೀಗೆ ವಿವಿಧ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳ ಪ್ರಾಮಾಣಿಕ ಸಹಭಾಗಿತ್ವದಿಂದ ಸುಧಾರಣೆ ಮಾಡಬೇಕಾಗಿರೋ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಬಗ್ಗೆ ಪ್ರಸಕ್ತ ಬಜೆಟ್ ಅಧಿವೇಶನದಲ್ಲೇ ಅರ್ಥಪೂರ್ಣವಾದ ಚರ್ಚೆ ನಡೆಯಲಿ, ಧನಾತ್ಮಕವಾದ ಸಲಹೆಗಳು ಬರಲಿ. ರಾಜ್ಯ ಸರ್ಕಾರಗಳು ಕೂಡ ತಮ್ಮ ರಾಜಕೀಯ ಪ್ರತಿಷ್ಠೆಯನ್ನ ಬದಿಗಿಟ್ಟು ಕೇಂದ್ರ ಸರ್ಕಾರದ ಜೊತೆಗೆ ಸಹಭಾಗಿಯಾಗಿ ಕೈ ಜೋಡಿಸ್ಬಿಟ್ಟು
ಬಡ ಜನರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನ ರೂಪಿಸಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.